ಜೆಡಿಎಸ್ ಬಿಜೆಪಿ ಪಾದಯಾತ್ರೆ ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸುರೇಶ್ ಬಾಬು ಅವರು ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡೋದು. ಸರ್, ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು ಪಾದಯಾತ್ರೆ. ಒಟ್ಟಾರೆ ತಾವು ಏನ್ ಅನ್ಕೊಂಡಿದ್ರೆ ಅದು ನಿರೀಕ್ಷೆ ಮಟ್ಟ ತಲುಪಿದೀರಾ ಸರ್? ತುಂಬಾ ಇವತ್ತು ನೋಡಿದ್ರೆ ನೀವು ಜನಸಾಗರ ನೋಡಿದ್ರೆ ಗೊತ್ತಾಗುತ್ತೆ. ಎರಡೂ ಪಕ್ಷದ ಕಾರ್ಯಕರ್ತರು ಹುಮ್ಮಸ್ಸಿನಿಂದ ಇವತ್ತು ಏನು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅವ್ರು ಮಾಡಿರ್ತಕ್ಕಂಥ ಹಗರಣಗಳ ವಿರುದ್ಧ ಇವತ್ತು ಇಷ್ಟೊಂದು ಅಭೂತಪೂರ್ವವಾದಂಥ ಬೆಂಬಲ ಸಿಕ್ಕಿರ್ತಕ್ಕಂಥದ್ದು ನೋಡಿದ್ರೆ ಖಂಡಿತ ಈ ಸರ್ಕಾರದ ಮೇಲೆ ಯಾರಿಗೂ ಕೂಡ ವಿಶ್ವಾಸ ಇಲ್ಲ. ಆ ನಿಟ್ಟಿನಲ್ಲಿ ಈ ಸರ್ಕಾರ 1.5 ವರ್ಷದಲ್ಲಿ ನಡ್ಕೊಂಡಿರ್ತಕ್ಕಂಥದ್ದು ನೋಡಿದ್ರೆ ಇವರು ಎಲ್ಲ ಇಲಾಖೆಗಳಲ್ಲೂ ಕೂಡ ಹಗರಣಗಳು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಕಣ್ಮುಚ್ಕೊಂಡು ಕೂತಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ. ಇದು ಏನೋ ರಾಮನಗರ ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಈ ಒಂದು ಪ್ರದೇಶಗಳು ಜೆಡಿಎಸ್ ನ ಭದ್ರಕೋಟೆ. ಆದ್ರೆ ಬಿಜೆಪಿ ಪಾದಯಾತ್ರೆ ಮಾಡೋ ಮುಖಾಂತರ ಜೆಡಿಎಸ್ ನ ಮುಗಿಸ್ಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಾರೆ. ಯಾವುದೂ ಇಲ್ಲ. ಮುಂದಿನ ದಿನಗಳಲ್ಲಿ ಎರಡೂ ಪಕ್ಷ ಒಟ್ಟಾಗಿ ಎಲ್ಲಾ ಚುನಾವಣೆಗಳು ಏನು ಸ್ಥಳೀಯ ಚುನಾವಣೆ ಇರ್ಬೋದು, ಲೋಕಸಭಾ ಇರ್ಬೋದು, ವಿಧಾನಸಭೆ ಎಲ್ಲದನ್ನು ಕೂಡ ಇನ್ನು ಮುಂದೆ ಒಟ್ಟಾಗಿ ನಾವು ನಡೆಸ್ಕೊಂಡು ಹೋಗ್ತೇವೆ. ಅದರಿಂದ ಈ ಅನುಮಾನ ಯಾವುದೇ ಬೇಡ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸರ್ಕಾರಕ್ಕೆ ಏನ್ ಎಚ್ಚರಿಕೆ ಕೊಡ್ತೀರಿ ಸರ್? ಸಿಎಂ ಅವ್ರಿಗೆ ಏನ್ ವಾರ್ನಿಂಗ್ ಕೊಡ್ತೀರಾ? ಸರ್ಕಾರ ನೀವು ನೋಡ್ತಾ ಇದ್ದೀರಿ, ಈಗಾಗಲೇ ವಾಲ್ಮೀಕಿ ಹಗರಣ ಇರ್ಬೋದು, ಮೂಡ ಹಗರಣ ಇರ್ಬೋದು, ಇನ್ನು ಅರಸೀಕೆರೆನಲ್ಲಿ BCM ಇಲಾಖೆನಲ್ಲಿ ಆಗಿರ್ತಕ್ಕಂಥ ಕರ್ಮಕಾಂಡ ಇರ್ಬೋದು, ಇದೆಲ್ಲ ಹಲವಾರು ಇದಾವೆ. ಇನ್ನು ಅದ್ಯಾವ್ದನ್ನು ಕೂಡ ಇನ್ನೂ ಕೂಡ ಬಿಚ್ಚಿಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಸದನದಲ್ಲಿ. ಜೊತೆಗೆ ಮೊನ್ನೆ ಇವತ್ತು ಆಗಿರ್ತಕ್ಕಂಥ ಒಬ್ಬರು ಏನು ಪರಶುರಾಮ್ ಅಂತ ಒಬ್ಬರ ಅಧಿಕಾರಿಗೆ ಇವತ್ತು ಒಂದು ಪೋಸ್ಟಿಂಗ್ಸ್ ಕೊಡೋಕ್ಕೆ ಲಂಚ ಇಸ್ಕೊಂಡು 20 ಲಕ್ಷ ರೂಪಾಯಿ ಆತ ಆ ನೋವಿನಲ್ಲಿ ತೀರೋಗಿರ್ತಕ್ಕಂಥದ್ದು ಇರ್ಬೋದು. ಅವ್ರ ಹೆಂಡತಿ ಗರ್ಭಿಣಿ, ಇವತ್ತು 1.5 ವರ್ಷದ ಒಂದು ಮಗು ಇದೆ, ಶ್ವೇತಾ ಅಂತ ಅವ್ರ ಹೆಂಡತಿ. ಅವ್ರಿಗೆ 1.5 ವರ್ಷದ ಮಗು ಇದೆ, ಮತ್ತೆ 7 ತಿಂಗಳು ಗರ್ಭಿಣಿ ಕೂಡ. ಅವಳ ನೋವು ಈ ಸರ್ಕಾರಕ್ಕೆ ತಟ್ಟಲ್ವೇ? ಎಲ್ಲ ಒಂದ್ ಕಡೆ ಸರ್ಕಾರ ಇಷ್ಟೆಲ್ಲ ಆದ್ರೂ ಕೂಡ ಇನ್ನೂ ಎಚ್ಚೆತ್ಕೊಳ್ಳಿಲ್ವಾ ಅಂತ. ಖಂಡಿತ ಅದು ಯಾಕೋ ಮನ್ಸು ಮಾಡ್ತಾ ಇಲ್ಲ. ಇದು ನಮ್ ಲಾಸ್ಟ್ ಮಳೆ ಹೊಡಿಬೇಕು ಅಂತ ಏನಾರು ಅವ್ರು ಅನ್ಕೊಂಡಿರ್ಬೇಕು ಅಂತ ನಾನು ಭಾವಿಸ್ಕೋತೇನೆ. ಕಾಂಗ್ರೆಸ್ಗೆ ಹೊಡಿತಕ್ಕಂಥ ಕೆಲಸ ಇವರೆಲ್ಲರ ನಡವಳಿಕೆಗಳಿಂದ ಆಗ್ತಾ ಇದೆ. ಇವಿಷ್ಟು ಸುರೇಶ್ ಬಾಬು ಅವರು ಮಾತಾಡಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಅವಿರಾಜ್ ಜೊತೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್ ರಾಮನಗರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.